ಮಂಡ್ಯ ನಗರಸಭೆಯ 2025-26ನೇ ಸಾಲಿನ ಪರಿಷ್ಕೃತ ಹಾಗೂ 2026-27ನೇ ಸಾಲಿನ ಅಂದಾಜು 123.62 ಕೋಟಿ ರು ವೆಚ್ಚದ ಆಯವ್ಯಯವನ್ನು ಆಡಳಿತಾಧಿಕಾರಿಯಾದ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೋಮವಾರ ಮಂಡಿಸಿದರು. ನಗರಸಭೆಯ ಧರ್ಣಪ ಸಭಾಂಗಣದಲ್ಲಿ ನಡೆದ ಆಯವ್ಯಯ ಮಂಡನೆ ಸಭೆಯಲ್ಲಿ 26-27ನೇ ಸಾಲಿಗೆ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ ಆಡಳಿತಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಒಟ್ಟು 123.62 ಕೋಟಿ 52,848 ಕೋಟಿ ರುಗಳ ಬಜೆಟ್ ಮಂಡಿಸಿ 2.51.87 ರು ಉಳಿತಾಯ ಬಜೆಟ್ ಮಂಡಿಸಿದಾಗ ಶಾಸಕ ಪಿ. ರವಿಕುಮಾರ್ ಗೌಡ ಸೇರಿದಂತೆ ಎಲ್ಲ ಅಧಿಕಾರಿಗಳು ಮೇಜು ಕುಟ್ಟಿ ಅಭಿನಂದಿಸಿದರು. ಸಕ್ಕರೆ ನಾಡು ಮಂಡ್ಯ ನಗರಸಭೆಯ 2025-26ನೇ ಸಾಲಿನ ಪರಿಷ್ಕೃತ ಹಾಗೂ 26-27ನೇ ಸಾಲಿನ ಅಂದಾಜು ಆಯವ್ಯಯವನ್ನು ನಗರಸಭೆಯ ವಾಸ್ತವಿಕ ಮಾಹಿತಿಯ ಅನುಸಾರವಾಗಿ ತಯಾರಿಸಿ ಆರಂಭಿಕ ಶುಲ್ಕ 15,63,62,848 ಮತ್ತು 26-27ನೇ ಸಾಲಿನ ನಗರಸಭೆಯ ಸ್ವಂತ ಸಂಪನ್ಮೂಲಗಳಿಂದ ತೆರಿಗೆ ಮತ್ತು ತೆರಿಗೆಯೇತರ ನಿರೀಕ್ಷಿತ ಆದಾಯ 29,32,07,000 ಹಾಗೂ ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆಗಳು ಕರಗಳ ಬಾಬ್ತು 10,56,60,000 ಮತ್ತು ರಾಜ್ಯ ಸರ್ಕಾರದಿಂದ ನಿರೀಕ್ಷಿತ ಅನುದಾನಗಳು ಸೇರಿದಂತೆ 49,19,69,000 ಮತ್ತು ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಆದಾಯಗಳು ಸೇರಿದಂತೆ 18,90,54,000 ಹೀಗೆ ಒಟ್ಟು 162,62,52,848 ಗಳಲ್ಲಿ ಒಳಗೊಂಡಂತೆ ಇಂದಿನ ಸಾಲಿನ ಮುಂದುವರೆದ ಕಾಮಗಾರಿಗಳು ಸೇರಿದಂತೆ 26-27ನೇ ಸಾಲಿಗೆ ನೌಕರರ ವೇತನ, ನಿರ್ವಹಣಾ ವೆಚ್ಚಗಳು, ಬಂಡವಾಳ ಕಾಮಗಾರಿಗಳು, ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಸರ್ಕಾರಕ್ಕೆ ಪಾವತಿಸಬೇಕಾದ ಕರಗಳು, ಶಾಸನಬದ್ಧ ತೆರಿಗೆಗಳು ಹಾಗೂ ನೌಕರರ ವೇತನದಲ್ಲಿ ಕಟಾವಣೆ ಸೇರಿದಂತೆ ಒಟ್ಟು 121,10,65,000 ಅಂದಾಜು ವೆಚ್ಚಗಳ ಹಾಗೂ 2,51,87,848 ಉಳಿತಾಯ ಆಯವನ್ನು 2026-27ನೇ ಸಾಲಿಗೆ ಮಂಡ್ಯ ನಗರಸಭೆ ಆಡಳಿತಾಧಿಕಾರಿಯಾಗಿ ಈ ಸಭೆಯಲ್ಲಿ ಮಂಡಿಸಲು ಸಂತೋಷವಾಗುತ್ತದೆ. 2025-26ನೇ ಸಾಲಿನ ಪರಿಷ್ಕೃತ ಅಂದಾಜು ವಿವರ ಈ ಕೆಳಕಂಡಂತಿದೆ. ಪ್ರಾರಂಭಿಕ ಶುಲ್ಕ ಒಟ್ಟು 22,83,29,425, ಜಮೆಗಳು 77,18,38,668, ಒಟ್ಟು 100,01,68,093, ಒಟ್ಟು ಪಾವತಿಗಳು 2025-26 ನಡೆದಿರುವಂತಹ ಒಟ್ಟು ಪಾವತಿಗಳು 84,38,05,245. ಹಾಗಾಗಿ 25-26ನೇ ಸಾಲಿನಲ್ಲಿ ಒಟ್ಟು ಉಳಿತಾಯ ಆಗಿರ್ತಕ್ಕಂಥದ್ದು ಉಳಿತಾಯ ಆಗಿರುವಂಥದ್ದು 15,63,62,848. ಈ ಒಂದು ಉಳಿತಾಯ ಮೊತ್ತವನ್ನ ಈ ವರ್ಷದ 2026-27ನೇ ಸಾಲಿನ ಅಂದಾಜು ಆಯವ್ಯಯಕ್ಕೆ ಒಳಗೊಂಡಂತೆ ಪ್ರಾರಂಭಿಕ ಶುಲ್ಕನೊಂದು 15,63,62,848, ಒಟ್ಟು ಜಮೆಗಳು 107,98,90,000, ಒಟ್ಟು 123,62,52,848, ಒಟ್ಟು ಪಾವತಿಗಳು 121,10,65,000. ಹಾಗಾಗಿ ಕೊನೆಯ ಉಳಿತಾಯ 2,51,87,848. ಒಟ್ಟಾರೆ ಈ ವರ್ಷದ 2026-27ನೇ ಸಾಲಿಗೆ ಒಟ್ಟು ಬಜೆಟಿನ ಮೊತ್ತ 123,62,52,848 ಎಂದು ಹೇಳಲು ಸಂತೋಷವನ್ನ ಪಡುತ್ತೇನೆ. ಆಯವ್ಯಯದ ಸಾರಾಂಶ. ಮಂಡ್ಯ ನಗರಸಭೆಯ 25-26ನೇ ಸಾಲಿನ ಆರಂಭಿಕ ಶುಲ್ಕ 22,83,29,425 ರು ಹಾಗೂ 26-27ನೇ ಸಾಲಿಗೆ ನಗರಸಭೆಯ ಸ್ವಂತ ಸಂಪನ್ಮೂಲಗಳಿಂದ ನಿರೀಕ್ಷಿತ ಆದಾಯ 29,32,00,00,000 ರು, ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆ ಮತ್ತು ಕರಗಳ ಬಾಬ್ತು 10,56,60,000 ರು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನಿರೀಕ್ಷಿತ ಅನುದಾನಗಳು 68,10,23,000 ರು ಸೇರಿ ಒಟ್ಟು 123.62,52,848 ರುಗಳ ಬಜೆಟ್ನಲ್ಲಿ 26-27ನೇ ಸಾಲಿಗೆ ನೌಕರರ ವೇತನ, ನಿರ್ವಹಣಾ ವೆಚ್ಚ, ಬಂಡವಾಳ ಕಾಮಗಾರಿ, ಕಲ್ಯಾಣ ಕಾರ್ಯಕ್ರಮ ಮತ್ತು ಸರ್ಕಾರಕ್ಕೆ ಪಾವತಿಸಬೇಕಾದ ಕರ ಹಾಗೂ ಶಾಸನಬದ್ಧ ತೆರಿಗೆ ಸೇರಿದಂತೆ ಒಟ್ಟಾರೆ ಖರ್ಚು ಕಳೆದು 2.51,87,848 ರುಗಳ ಉಳಿತಾಯ ಬಜೆಟ್ ಅನ್ನು ಜಿಲ್ಲಾಧಿಕಾರಿಗಳು ಮಂಡಿಸಿದರು. ರಸ್ತೆ ಅಗತ್ಯ ಮತ್ತು ಪ್ರಸ್ತಾವನೆ ಶುಲ್ಕಗಳಿಂದ 52 ಲಕ್ಷಗಳು, ಖಾತೆ ಬದಲಾವಣೆ ಸಂಗ್ರಹಣೆಯಿಂದ 32 ಲಕ್ಷಗಳು, ನಗರಸಭೆ ವಸತಿ ಗೃಹಗಳಿಂದ ಬಾಡಿಗೆಯಿಂದ 25
ಚಾರ್ಜ್ ಮೊತ್ತ 15 ಲಕ್ಷಗಳು, ಬ್ಯಾಂಕ್ ಖಾತೆಗಳ ಮೇಲಿನ ಬಡ್ಡಿ ಸಂಗ್ರಹಣೆಯಿಂದ 35 ಲಕ್ಷಗಳು, ಜಾಹೀರಾತು ಶುಲ್ಕದಿಂದ 5 ಲಕ್ಷ, ಟ್ಯಾಕ್ಸ್ ನಿಲ್ದಾಣಗಳಿಂದ ಬಾಡಿಗೆ 5.75 ಲಕ್ಷ, ಸಾರ್ವಜನಿಕ ಶೌಚಾಲಯ ನಿರ್ವಹಣೆಯಿಂದ 2.47 ಲಕ್ಷ. ಈ ವರ್ಷ ರಾಜ್ಯ ಸರ್ಕಾರದ ನಿರೀಕ್ಷಿತ ಅನುದಾನಗಳು ಈ ಕೆಳಕಂಡಂತಿದೆ. ಬೀದಿ ದೀಪ ಮತ್ತು ಕುಡಿಯುವ ನೀರಿನ ವಿದ್ಯುತ್ ಸ್ಥಾವರಗಳ ಮೇಲೆ ಅನುದಾನದಿಂದ 1,564.66 ಲಕ್ಷಗಳು. ನಗರಸಭೆ ಕಾಯಂ ನೌಕರರ ವೇತನ NPS ವಂತಿಕೆ ಮಾಹಿತಿಗಾಗಿ ಮತ್ತು SFC ವೇತನ ಅನುದಾನ ಪಿಂಚಣಿ ವಂತಿಕೆ 682.63 ಲಕ್ಷಗಳು. SFC ಬಂಡವಾಳ ಯೋಜನೆ SSP PSP ಅನುದಾನದಿಂದ 400 ಲಕ್ಷಗಳು. SFC ವಿಶೇಷ ಅನುದಾನ 400 ಲಕ್ಷಗಳು. ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆ 192 ಲಕ್ಷಗಳು. SFC ಕುಡಿಯುವ ನೀರಿನ ಅನುದಾನ 10 ಲಕ್ಷಗಳು. SFC ಇಂದಿರಾ ಕ್ಯಾಂಟೀನ್ ಆಹಾರ ಪೂರೈಕೆ ಸಂಬಂಧಪಟ್ಟಂತೆ 90 ಲಕ್ಷಗಳು. ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಅನುದಾನ 900 ಲಕ್ಷಗಳು. ನಗರ ಮೂಲಸೌಕರ್ಯ ಅಭಿವೃದ್ಧಿ ಅನುದಾನ 360 ಲಕ್ಷಗಳು. ನಗರ ಭೂ ಸಾರಿಗೆ ನಿರ್ದೇಶನಾಲಯದಿಂದ 320.40 ಲಕ್ಷಗಳು. ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಅನುದಾನಗಳು 15 ಮತ್ತು 16ನೇ ಹಣಕಾಸು ಯೋಜನೆ ಅನುದಾನ ಒಟ್ಟು 1,281 ಲಕ್ಷಗಳು. ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ಜಲಭರ್ತಿ ಜಾಗದಲ್ಲಿ ಪಾರಂಪರಿಕ ರಾಜ್ಯ ಚಟುವಟಿಕೆಗಾಗಿ ಒಟ್ಟು 554.20 ಲಕ್ಷಗಳು. ರಾಷ್ಟ್ರೀಯ ನಗರ ಜೀವನೋಪಾಯಗಳ ಮಿಷನ್ ಯೋಜನೆ ಅನುದಾನದಿಂದ 15 ಲಕ್ಷಗಳು. ಉದ್ಯಾನವನ ಅಭಿವೃದ್ಧಿ ಅಮೃತ್ 2.0 ಯೋಜನೆಯಡಿ 79.24 ಲಕ್ಷಗಳು. ಅಸಾಧಾರಣ ಸ್ವೀಕೃತಿಗಳು, ಆಸ್ತಿ ತೆರಿಗೆ, ವಸೂಲಾಗುವ ಕರಗಳು, ಗುತ್ತಿಗೆ ಸರಬರಾಜು ಹಾಗೂ ನೌಕರರ ವೇತನ ಕಟಾವಣೆಗಳಿಂದ 1,056.60 ಲಕ್ಷಗಳು. 2026-27ನೇ ಸಾಲಿನ ಆಯವ್ಯಯದಲ್ಲಿ ಮಂಡ್ಯ ನಗರಸಭೆಯ ಸ್ವಂತ ಸಂಪನ್ಮೂಲಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಬಿಡುಗಡೆಯಾಗುವ ಅನುದಾನಗಳಿಂದ ಹಾಗೂ ಮಂಡ್ಯ ನಗರಸಭೆಯ ವ್ಯಾಪ್ತಿಯಲ್ಲಿ ಇತರೆ ಇಲಾಖೆಗಳಿಂದ ಈ ಕೆಳಕಂಡ ಕಾಮಗಾರಿಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯಗಳ ಅಭಿವೃದ್ಧಿ ಅನುದಾನದಲ್ಲಿ ಅಭಿವೃದ್ಧಿ ಮತ್ತು ಕಾಮಗಾರಿಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯಗಳ ಅಭಿವೃದ್ಧಿ ಅನುದಾನದಲ್ಲಿ ರೂ. 50 ಕೋಟಿಗಳನ್ನು ಮಂಜೂರು ಮಾಡಿದ್ದು, ಸದರಿ ಮೊತ್ತದಲ್ಲಿ ಮಂಡ್ಯ ನಗರಸಭೆಗೆ ರೂ. 10 ಕೋಟಿಗಳನ್ನು ಮಂಜೂರು ಮಾಡಿದ್ದು, ಈ ಮೊತ್ತದಲ್ಲಿ ಮಂಡ್ಯ ನಗರದ ಪ್ರಮುಖ ವೃತ್ತಗಳನ್ನು ಆಧುನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು, ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಶಾಶ್ವತ ಆಶ್ರಯ ಕಲ್ಪಿಸಲು ಹಾಗೂ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಮಂಡ್ಯ ನಗರದಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನ ಸವಿನೆನಪಿಗಾಗಿ ಕನ್ನಡ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಈ ವಿವರ ಕೆಳಕಂಡಂತಿದೆ. ಮಂಡ್ಯ ನಗರಸಭೆಯ ವ್ಯಾಪ್ತಿಯಲ್ಲಿ ಸ್ಟೇಡಿಯಂ ವಿಭಾಗದ ಕಲಾಮಂದಿರ ರಸ್ತೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ವ್ಯಾಪಾರ ಮಳಿಗೆಗಳ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ ರೂ. 50 ಲಕ್ಷಗಳು. ವಾರ್ಡ್ ನಂಬರ್ 5 ಗಡ್ಡಿಗೋಣ ಬಡಾವಣೆ ಅಡ್ಡ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 50 ಲಕ್ಷಗಳು. ವಾರ್ಡ್ 8ರ ಬಿಬಿ ನಗರ 21ನೇ ಕ್ರಾಸ್, ವಾರ್ಡ್ ನಂಬರ್ 7ರ 11ನೇ ಕ್ರಾಸ್ನ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ. 50 ಲಕ್ಷಗಳು. ವಾರ್ಡ್ ನಂಬರ್ 9ರ SP ಮನೆ ಕಾರ್ಮೆಲ್ ಕಾನ್ವೆಂಟ್ ಮುಂಭಾಗ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ರೂ. 30 ಲಕ್ಷಗಳು. ವಾರ್ಡ್ ನಂಬರ್ 19ರ ನೆಹರು ನಗರದ ಮುಖ್ಯ ರಸ್ತೆಯಿಂದ ಕಾಯಿ ಸುರೇಶ್ ಅವರ ಮನೆಯ ಮುಂಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 25 ಲಕ್ಷಗಳು. ಮಂಡ್ಯ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ನಗರಸಭೆಯಲ್ಲಿ 173.62 ಕೋಟಿ ರೂಪಾಯಿಗಳ ಬೃಹತ್ ಗಾತ್ರದ ಬಜೆಟ್ ಮಂಡಿಸಲಾಗಿದೆ ಎಂದು ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡಗಣಿಗೆ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಬಜೆಟ್ನಲ್ಲಿ ನಗರದ ಆಧುನೀಕರಣ ಮತ್ತು ಸಾರ್ವಜನಿಕರ ದೈನಂದಿನ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಕಳೆದ 23-24ನೇ ಸಾಲಿನಲ್ಲಿ 85 ಕೋಟಿ ರೂಪಾಯಿ ಗಳಿಸಿದ್ದ ಬಜೆಟ್ ಗಾತ್ರವನ್ನು ಈ ಬಾರಿ 123.62 ಕೋಟಿ ರೂಗಳಿಗೆ ಏರಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ ಸುಮಾರು 40 ಕೋಟಿ ರೂಗಳಷ್ಟು ಅನುದಾನ ಹೆಚ್ಚಳವಾಗಿದೆ. ಮಂಡ್ಯ ನಗರದ ಪ್ರಮುಖ 3 ಸರ್ಕಲ್ಗಳನ್ನು ಹಾಗೂ ಕೆಂಪೇಗೌಡ ರಸ್ತೆ ಮತ್ತು ಅಂಬೇಡ್ಕರ್ ರಸ್ತೆ ಮಧ್ಯದ ಸರ್ಕಲನ್ನು ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ವಿವಿ ರಸ್ತೆಯನ್ನು ವ್ಯಾಪಾರಿಗಳ ಮತ್ತು ಪಾದಚಾರಿಗಳ ಅನುಕೂಲಕ್ಕಾಗಿ ವಾಹನ ಮುಕ್ತ ವಲಯವಾಗಿ ಮಾಡಲು ನಿರ್ಧರಿಸಲಾಗಿದೆ ಅಂತ ಹೇಳಿದರು. ನಗರದ 23 ವಾರ್ಡ್ಗಳಿಗೆ 24 ಗಂಟೆಗಳ ಕಾಲ ಕುಡಿಯುವ ನೀರು, ಕಾವೇರಿ ಕುಡಿಯುವ ನೀರು ಪೂರೈಸಲು 144 ಕೋಟಿ ರೂಗಳ ಯೋಜನೆ, DPR ಸಿದ್ಧಪಡಿಸಲು 75 ಲಕ್ಷ ಮೀಸಲಿರಿಸಲಾಗಿದೆ ಅಂತ ಅವರು ವಿವರಿಸಿದರು. ಜೊತೆಗೆ ಮಂಡ್ಯ ನಗರದ ವಿವಿಧ ಇಲಾಖೆಗಳಿಗೆ ಸಾಕಷ್ಟು ಅನುದಾನವನ್ನು ನಾವು ನೀಡಿದ್ದೇವೆ ಅಂತ ತಿಳಿಸಿದರು. ನಗರದ ಪ್ರಮುಖ ರಸ್ತೆಯಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸ್ಥಾಪಿಸಲಾಗುವುದು. ಅಯೋಧ್ಯೆಯ ರಾಮಮಂದಿರದ ವಿಗ್ರಹಕ್ಕೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಪ್ರತಿಮೆ ನಿರ್ಮಾಣ ಮಾಡಲಿದ್ದಾರೆ ಅಂತ ಹೇಳಿದರು. ಮಂಡ್ಯ ನಗರವನ್ನು ರಾಜ್ಯದಲ್ಲಿ ಮಾದರಿ ನಗರವನ್ನಾಗಿ ಮಾಡಲು ಸಾರ್ವಜನಿಕರು ಮತ್ತು ವ್ಯಾಪಾರಿಗಳ ಸಹಕಾರ ಅಗತ್ಯ ಅಂತ ಅವರು ಮನವಿ ಮಾಡಿದರು. ಇವತ್ತು ನಗರಸಭೆಯ ಒಂದು ಜನಪ್ರಿಯ ಬಜೆಟನ್ನು ಆಡಳಿತಾಧಿಕಾರಿಗಳಾದ DC ಅವರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಮಂಡ್ಯ ನಗರಕ್ಕೆ
ಹಲವಾರು ಯೋಜನೆಗಳನ್ನು ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ನಿಮಗೆ ಒಂದು ಪ್ರಮುಖವಾಗಿ ಹೇಳಬೇಕಂದ್ರೆ 2023-24ಕ್ಕೆ 85 ಕೋಟಿ ರೂಪಾಯಿ ಬಜೆಟ್ ಗಾತ್ರ ಇತ್ತು ನಗರಸಭೆ. ಅಂದರೆ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರೋದಕ್ಕಿಂತ ಮುಂಚೆ 85 ಕೋಟಿ ರೂಪಾಯಿನ ಗಾತ್ರ ಇತ್ತು. ಇವತ್ತು 26-27ಕ್ಕೆ 123 ಕೋಟಿ ರೂಪಾಯಿನ ಬಜೆಟನ್ನು ಘೋಷಣೆ ಮಾಡಿದ್ವಿ. ಅಂದರೆ 123.62 ಅಂದರೆ 40 ಕೋಟಿ ರೂಪಾಯಿ ಈ 3 ವರ್ಷದಲ್ಲಿ ಜಾಸ್ತಿ ಬಜೆಟ್ನ ಗಾತ್ರ ಜಾಸ್ತಿ ಆಗಿರೋದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಂಡ್ಯ ನಗರದ ಅಭಿವೃದ್ಧಿಗೆ ಹಲವಾರು ಅನುದಾನಗಳನ್ನು ಕೊಟ್ಟಿರೋದಕ್ಕೆ ಇದಕ್ಕೆ ನಿಮಗೆ ಸಾಕ್ಷಿ ಆಗ್ತದೆ. ಮಂಡ್ಯ ನಗರ ಅಭಿವೃದ್ಧಿ ಹತ್ರ ಹೋಗ್ತಾ ಇದೆ ಅನ್ನೋದಕ್ಕೆ 85 ಕೋಟಿ 23ರಲ್ಲಿತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವು ಸ್ಥಳೀಯ ಸರ್ಕಾರ ಯಾವುದೇ ಇರಲಿ, ಅದು ಜನತಾದಳದವ್ರು ಇದ್ದರು, ಇಲ್ಲಿವರೆಗೂ ಜನತಾದಳದವ್ರು ಇದ್ದರು, ಅದನ್ನು ನಾವು ಗಣನೆಗೆ ತಗೊಂಡು ಅವ್ರಿಗೂ ನಾವು ಬೆಂಬಲವಾಗಿ ನಿಂತು 123 ಕೋಟಿಯ ಬಜೆಟನ್ನು ಮಾಡಿದ್ದೀವಿ. ಅಂದರೆ ಇದೊಂದು ಭಾಳ ಹೆಗ್ಗಳಿಕೆ, ಮಂಡ್ಯ ನಗರದ ನಗರಸಭೆ ಹೆಗ್ಗಳಿಕೆ ಅಂದರೆ ತಪ್ಪಾಗಲ್ಲ. ಇವತ್ತು ಮಂಡ್ಯ ನಗರದ ಪ್ರಮುಖವಾಗಿ 3 ಸರ್ಕಲ್ಗಳನ್ನು ವಿದೇಶಿ ಮಾದರಿಯಲ್ಲಿ ಮತ್ತು VV ರಸ್ತೆ ಏನಿದೆ ಅದನ್ನು ವೆಹಿಕಲ್ ಫ್ರೀ ಝೋನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅದನ್ನು ವಿದೇಶಿ ಮಾದರಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಅಲ್ಲಿ ವೆಹಿಕಲನ್ನು ಓಡಾಡ್ದಂಗೆ ನಿಷೇಧ ಮಾಡಿ ಬರೀ ವ್ಯಾಪಾರಸ್ಥರು ಪಾದಾಚಾರಿಗೆ ಏನೇನು ಬೇಕು ಅನ್ನೋದನ್ನು ನೆಕ್ಸ್ಟ್ ರೂಪರೇಷೆಗಳನ್ನು ವಿಡಿಯೋ ಬಿಡುಗಡೆ ಮಾಡ್ತೀವಿ. ಅಲ್ಲೇ ಏನು ವಿಶ್ರಾಂತಿ ಪಡೆಯುವಂಥ ಚೇರ್ಗಳು ಹಾಕ್ತೀವಿ. ಬರೀ ಸೈಕಲ್ ಮಾತ್ರ ಓಡಾಡ್ಬೋದು. ಈ ಅಡ್ಡ ರಸ್ತೆಗಳಲ್ಲಿ ಇದಕ್ಕೆ ಆಗು ಹೋಗುಗಳಿಗೆ ಶೀಘ್ರದಲ್ಲೇ ವ್ಯಾಪಾರಸ್ಥರ ಮತ್ತು ಸಾರ್ವಜನಿಕರ ಸಭೆಯನ್ನು ಕರೆದು ಅವರಿಗೆ ಯಾವ ರೀತಿ ನಾವು ಮಾಡೋರಿದ್ದೀವಿ, ಹೇಗೆ ಮಂಡ್ಯ ನಗರಕ್ಕೆ ಒಂದು ಹೊಸ ರೂಪ ಕೊಡ್ತೀವಿ, ಅದಕ್ಕೆ ಅವರ ಬೆಂಬಲ ಅವಶ್ಯಕತೆ ಇದೆ. ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಅವ್ರನ್ನ ಸಭೆಯನ್ನು ಕರೆದು ನಾವು ಏನು ಮಾಡ್ತೀವಿ ಅನ್ನೋದನ್ನು ವಿಡಿಯೋವನ್ನು ಅವರಿಗೆ ತೋರಿಸಿ, ಅವರು ಕೂಡ ಮೆಚ್ಚುಗೆ ಆಗ್ತದೆ, ಅದು ತೋರಿಸಿ ಅದನ್ನು ಮಾಡಬೇಕು ಅಂತಿದ್ವಿ. ಎಲ್ಲ ಲಾಸ್ಟಲ್ಲಿ ಕೇಳಿ ಮಾಡಬೇಕು ಅಂತಿದ್ದೀವಿ. ಅದರ ಜೊತೆಗೆ ಹೊಸಳ್ಳಿ ಸರ್ಕಲ್ಗೆ ಈಗಾಗಲೇ ನಾವು ಹೇಳಿರುವಂತೆ 1 ಕೋಟಿ, ಹೊಸಳ್ಳಿ ಸರ್ಕಲ್ಗೆ 1,47,00,000ವನ್ನು ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಇನ್ನು ಫ್ಯಾಕ್ಟ್ರಿ ವೃತ್ತ ಅದಕ್ಕೆ 1,45,00,000 ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ. ಒಳಲು ಸರ್ಕಲ್ಗೆ ಈಗ ಆಲ್ರೆಡಿ ಇವತ್ತಿಂದ 30 ಲಕ್ಷದ್ದು ಕಳೆದ ಬಾರಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಕಿದ್ರಲ್ಲಿ ಅಭಿವೃದ್ಧಿ ಕಾರ್ಯ ಆಗುತ್ತೆ. ಅದಲ್ಲದೆ ಅದನ್ನು ಕೂಡ ನಾವು ಚೆನ್ನಾಗಿ ಮಾಡಬೇಕು ಅಂತ ಇನ್ನೂ 48 ಲಕ್ಷ, ಅಂದರೆ 78 ಲಕ್ಷದಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಳಲು ಸರ್ಕಲ್ಗೆ ನಾವು ಕ್ರಮ ವಹಿಸಿದ್ದೀವಿ. ಮತ್ತು 3ನೇ ವಾರ್ಡ್ಗೆ 10 ಕೋಟಿ ರೂಪಾಯಿಯನ್ನು ಅಲ್ಪಸಂಖ್ಯಾತರ ಇಲಾಖೆಯಿಂದ ಬಿಡುಗಡೆ ಮಾಡಿ ಇಡೀ ಸಮಗ್ರ 3ನೇ ವಾರ್ಡ್ ಅಭಿವೃದ್ಧಿ ಮತ್ತು 1ನೇ ವಾರ್ಡು 2ನೇ ವಾರ್ಡ್ಗೆ ನೀರು ಬಂದಾಗ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿತ್ತು, ಅದಕ್ಕೆ ತಡೆಗೋಡೆ ಹಾಕೋಕ್ಕೆ 10 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ಮತ್ತು ಮಂಡ್ಯ ನಗರದ ವಿವಿಧ ರಸ್ತೆಗಳನ್ನು ಮಾಡೋದಕ್ಕೆ 5 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಅದಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಕೆಂಪೇಗೌಡ ರಸ್ತೆ ಏನು ಹೊಸದಾಗಿ ಮಾಡಿದ್ವಲ್ಲ ನಾವು, ಅದು ಮುಂದುವರೆದಕ್ಕೆ 3 ಕೋಟಿ ಪ್ಲಸ್ ಬಿಸಿಲು ಮಾರಮ್ಮದಿಂದ ಆದರ್ಶ ಸ್ಕೂಲ್ ಮುಂದೆದಕ್ಕೆ 4.25 ಕೋಟಿಯನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಬಿಡುಗಡೆ ಮಾಡಿದ್ದೀವಿ. ಈ ಬಾರಿ ನಗರಸಭೆಯಲ್ಲಿ 11.5 ಕೋಟಿ ರೂಪಾಯಿಯನ್ನು ವಿವಿಧ ಕಾಮಗಾರಿಗಳನ್ನು ತಗೊಳ್ಳೋದಕ್ಕೆ ಈ ವರ್ಷ 26-27 ಎತ್ತಿಟ್ಟಿದ್ದಾರೆ. ಅದರಲ್ಲೂ ಕೂಡ ಪಾರ್ಕ್ಗಳನ್ನು ಮತ್ತು ವಿವಿಧ ರಸ್ತೆಗಳನ್ನು ಮಾಡೋದಕ್ಕೆ ರೆಡಿ ಇದ್ದೀವಿ. ಇದ್ರ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ 12 ವಾರ್ಡ್ಗೆ ಕಾವೇರಿಯ ಕುಡಿಯೋ ನೀರು 24 ಗಂಟೆ ಬರ್ತಾ ಇದೆ. ಈಗ ಇನ್ನು 23 ವಾರ್ಡ್ಗೂ ಕಾವೇರಿ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಕ್ರಮ ವಹಿಸಿ ಅದಕ್ಕೆ DPR ಮಾಡೋದಕ್ಕೆ 75 ಲಕ್ಷ ಬೇಕಾಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ 4.39 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಂಡ್ಯ ತಾಲೂಕಿನ ಬೇವನಹಳ್ಳಿ, ಕೊತ್ತತ್ತಿ, ಲಾಳನಕೆರೆ, ಮತ್ತಳ್ಳಿ ವ್ಯಾಪ್ತಿಯ ಮಾರ್ಗ ಬಲವರ್ಧನೆ ನಷ್ಟ ಕಡಿಮೆಗೊಳಿಸಿ ಪರಿವರ್ತಕಗಳ ವಿಫಲತೆ ತಡೆದು ರೈತರಿಗೆ ಪರಿವರ್ತಕಗಳನ್ನು ಅಳವಡಿಸುವ ಯೋಜನೆ ಕಾಮಗಾರಿಗೆ ಬೇವನಹಳ್ಳಿ ಗ್ರಾಮದಲ್ಲಿ ಸೆಸ್ಕಾಂ ಅಧ್ಯಕ್ಷ ಮತ್ತು ಶಾಸಕ ರಮೇಶ್ ಬಂಡೆ ಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತಾಪಿ ಜನರ ಕೃಷಿ ಪಂಪ್ಸೆಟ್ಗಳಿಗೆ ಕುಡಿಯುವ ನೀರಿನ ಯೋಜನೆಗಳಿಗೆ ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲು ತೊಂದರೆಯಾಗುತ್ತಿರುವುದನ್ನು ಮನಗಂಡು ತೋಬರಿಕೆರೆ ಮತ್ತು ಸಂತೆಗಟ್ಟಿಗೆರೆ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಬಳಿ 66.11 kV ಸಾಮರ್ಥ್ಯದ ವಿದ್ಯುತ್ ಉಪಕೇಂದ್ರ ಪ್ರಾರಂಭಿಸುತ್ತಿರುವುದರಿಂದ ರೈತರಿಗೆ ವಿದ್ಯುತ್ ಸಮಸ್ಯೆ ಬರುವುದಿಲ್ಲ ಅಂತ ಹೇಳಿದರು. ಅನಧಿಕೃತ ಪಂಪ್ಸೆಟ್ಗಳಿಂದ ವಿದ್ಯುತ್ ದುರ್ಬಳಕೆ ಆಗದಂತೆ ರೈತರು ಗಮನಿಸಬೇಕು. ಅನಧಿಕೃತ ಸಂಪರ್ಕದಿಂದ
ಸರ್ಕಾರದಿಂದ ಒತ್ತಡ ಹೆಚ್ಚಾಗಿ ಟಿಸಿ ಹಾಳಾಗುವುದರಿಂದ ಹೊಸ ಟಿಸಿ ಜೋಡಣೆ ಆಗುವವರೆಗೆ ನೀರಿನ ಕೊರತೆ ಉಂಟಾಗಿ ಬೆಳೆ ನಾಶವಾಗುತ್ತವೆ ಅಂತ ಅವರು ತಿಳಿಸಿದರು. ದೇವನಹಳ್ಳಿ ಮತ್ತು ಮಂಗಲ ಕೊತ್ತಂಬರಿ ಕಾಳೆನಹಳ್ಳಿ ಕೆರೆ ಬೆಚ್ಚಕ್ನಹಳ್ಳಿ ರಾಗಿನಹಳ್ಳಿ ಕುಮಾರಕಸಗೆರೆ ಪದ್ಧತಿಯ ಎರಡೂ ಭಾಗಗಳಿಂದ ಬಹಳ ರೈತರಿಗೆ ನಿರಂತರವಾಗಿ ನಾವು ಅವರಿಗೆ IP ಸೆಟ್ಗಳಿಗೆ ವಿದ್ಯುತ್ ಕೊಡಲಿಕ್ಕೆ ಭಾಳ ತೊಂದರೆ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿ ಹೊಸದಾಗಿ MSS ಮಾಡಬೇಕು ಅಂತೇಳಿ ಚಾಲನೆ ಕೊಟ್ಟಿದ್ವಿ. ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇನ್ನೊಂದು ನಾವು ತೋಬುಕೆರೆ ಹತ್ರ MSS ಮಾಡಿದ್ರೆ ಎರಡೂ ಭಾಗಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಕಳೆದ ಒಂದು ತಿಂಗಳ ಹಿಂದ್ಗಡೆ ತೋಬುಕೆರೆ ಹತ್ರ ಒಂದು 66/11 kV MSS ಪ್ರಾರಂಭ ಮಾಡಿದ್ದೀವಿ. ಈಗ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಅದನ್ನು 11 kVದು 66/11 kV MSS ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ವರ್ಷ 2 ವರ್ಷದಲ್ಲಿ ಕೆಲಸ ಮಾಡ್ತದೆ. ಆವಾಗ ನಮಗೆ ಈ ವಿದ್ಯುತ್ ಸಮಸ್ಯೆ ನಮ್ಮ ರೈತರಿಗೆ ಬರೋದಿಲ್ಲ. ನಿರಂತರವಾಗಿ ನಾವು ಏನು ಬೆಳಗ್ಗೆ ಟೈಮಲ್ಲಿ 7 ಗಂಟೆ ವಿದ್ಯುತ್ ಕೊಡಬೇಕು ಅಂತ ಇದ್ದೀವಿ. ಆ ವಿದ್ಯುತ್ ಕೊಡಲಿಕ್ಕೆ ಇವೆಲ್ಲ ಸಮಸ್ಯೆ ಆಗಿದೆ. MSSಗಳಿಂದನೇ ಸಮಸ್ಯೆ ಆಗಿದೆ. ಆ ಸಮಸ್ಯೆಗಳಿರೋದ್ರಿಂದ ಏನಾಗಿದೆ, ನಾವು ಫಸ್ಟು MSSಗಳು ಮಾಡಿದ್ರೆ ಮಾತ್ರ ನಾವು ನಿರಂತರವಾಗಿ ಇಂಟ್ರಪ್ಷನ್ಸ್ ಇಲ್ದೇ ನಾವು ಕರೆಂಟ್ನ ಕೊಡ್ಬೋದು. ಈಗ ಅದನ್ನು ಚಾಲನೆ ಕೊಟ್ಟಿದ್ವಿ. ಇವತ್ತು ಅದಕ್ಕೆ ಒಂದಷ್ಟು ಏನು IP ಸೆಟ್ಗಳಿಗೆ ತೊಂದರೆ ಇತ್ತು, ಅನ್ಆಥರೈಸ್ ಆಗಿ ಆ ಬಿಡಿ ವೈನ್ ತೆಗೆದುಕೊಂಡು ಏನು ಹೋಗಿ ಅವೆಲ್ಲವನ್ನು ರೆಗ್ಯುಲೈಸ್ ಮಾಡಿ ಅವೆಲ್ಲ ಗ್ರಿಡ್ಡಿಗೆ ತರಬೇಕು ಅಂತ ಅದು ನಮ್ಮ ರಿಸ್ಕಿಂದ ಮಾಡಿದ್ವಿ. ಅದನ್ನು ಚಾಲನೆ ಕೊಡ್ತೀವಿ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು. ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಚಂದ್ರಮೌಳಿ, ಲೋಕೇಶ್, BM ರಮೇಶ್, ಶಿವಣ್ಣ, ತಿಮ್ಮೇಗೌಡ, ಮಹೇಶ್, ನಾಗರಾಜು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಕನಕಶಿಲ್ಪ ನವೋದಯ ಶಿಕ್ಷಣ ತರಬೇತಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಲೇಖಕಿಯಾದಂತಹ ಕನ್ನಿಕಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರಿಗೆ ಮಹತ್ವ ನೀಡುವ ಕಾನೂನುಗಳು ರಕ್ಷಣೆಯಾಗಬೇಕು, ತಮ್ಮದೇ ಆದ ಕೌಶಲ್ಯ ಜ್ಞಾನದಿಂದ ಮಹಿಳೆಯರು ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಹೇಳಿದರು. ಸಂವಿಧಾನ ಜಾರಿ ಪೂರ್ವ ಮತ್ತು ಕಾನೂನು ಜಾರಿಯಾದ ನಂತರದ ದಿನಗಳಲ್ಲಿ ಮಹಿಳೆಯರ ಎಲ್ಲ ಕ್ಷೇತ್ರಗಳಲ್ಲಿ ಸಬಲೀಕರಣಗೊಳ್ಳುತ್ತಿದ್ದಾರೆ. ಪ್ರಸ್ತುತದಲ್ಲಿ ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೂ ಮಹಿಳೆಯು ಸಾಧನೆ ಮಾಡ್ತಿದ್ದಾಳೆ. ಸಾಧಕ ಮಹಿಳೆಯರ ಹಿಂದೆ ಅದರ ತಂದೆ ತಾಯಿ ಬೆಂಬಲ ಅಪಾರವಾಗಿದ್ದು, ಮಕ್ಕಳ ಸಬಲೀಕರಣಕ್ಕೆ ಪೋಷಕರು ಹೆಚ್ಚು ಶ್ರಮ ಪಡ್ತಾರೆ ಅಂತ ಹೇಳಿದರು. ಒಂದು ಮಹಿಳಾ ದಿನಾಚರಣೆ ಕೈಗಾರಿಕೆ ಅಂದರೆ ಅತ್ತೀಕರಣೆಯಲ್ಲಿ ಇದಕ್ಕೆ ನಾಂದಿ ಆಡ್ತದೆ. ಅಂತಂದರೆ ಮಹಿಳೆಯರಿಗೆ ಸೌಲಭ್ಯವಾಗಲಿ, ಸಂಬಳದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಸಮಾನವಾದಂತಹ ಅವಕಾಶಗಳು ಸಿಗಲಿಲ್ಲ ಅಂತೇಳಿ 1975ರಲ್ಲಿ ಪ್ರಾರಂಭ ಆಯಿತು. ಅವತ್ತು ಮಾರ್ಚ್ 8 ಯಾವುದು ಚಳವಳಿ ಪ್ರಾರಂಭ ಆಯ್ತಲ್ಲ, ಸಕ್ಸಸ್ ಆಗಿದ್ದ ಪ್ರಯುಕ್ತ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಇಡೀ ವಿಶ್ವಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ಹಿಂದೆ ಒಂದು ಕಾಲ ಇತ್ತು, ಮನೆಯಿಂದ ಹೆಣ್ಮಕ್ಳು ಹೊರಗಡೆ ಬರ್ತಿರ್ಲಿಲ್ಲ, ಒಂದು ಕಟ್ಟುಪಾಡುಗಳಿತ್ತು. ಆದರೆ ಇವತ್ತು ಪರಿಸ್ಥಿತಿಗಳು ಹಾಗಲ್ಲ. ಕಾನೂನು ಬದಲಾಗಿದೆ, ಸಂವಿಧಾನದಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಕೂಡ ಮುಂದೆ ಬಂದಿದ್ದೇವೆ. ಇವತ್ತಿನ ದಿನ ಪುರುಷರು ಕೂಡ ಅಂದರೆ ತಮ್ಮ ಪತ್ನಿಯರಿಗೆ ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ ಮತ್ತು ಗುರುಗಳಾಗಿ ನಮಗೂ ಕೂಡ ಸಮಾಜದಲ್ಲಿ ಮುಂದೆ ಬರೋದಕ್ಕೆ ಗಂಡಸರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವತ್ತು ಅವರು ನಮ್ಮ ಬೆನ್ನು ತಟ್ಟೆ, ಅವ್ರು ನಮ್ಮ ಬೆನ್ನಿಂದೆ ನಾವು ಇಷ್ಟು ಸಾಧನೆ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಯಾಕಂದರೆ ಹೆಣ್ಣು ಮತ್ತು ಗಂಡು ಅನ್ನೋದು ಒಂದು ಜೀವಕ್ಕೆ ಶರೀರ ಮತ್ತು ಬೆದ್ರ ಹೇಗಿರುತ್ತೆ ಅದೇ ರೀತಿ. ಹಾಗಾಗಿ ನಾವು ಈ ಸೃಷ್ಟಿಯಲ್ಲಿ ಹೆಣ್ಣು ಮತ್ತು ಗಂಡು ಸಮಾನರಾಗಿ ಹೋಗೋದ್ರಿಂದ, ಹೊಂದಾಣಿಕೆಯಿಂದ ಹೋಗೋದ್ರಿಂದ ಉತ್ತಮವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದು. ಹಿಂದಿನ ಕಾಲದಿಂದಲೂ ಕೂಡ ಅಂದರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಪಡಿಬೇಕಾಗಿರುವಂತಾಗ ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೋದು, ಬೆಳಗ್ಗೆ ಮುಬ್ಬವ್ವರ ಆಗ್ಬೋದು, ಸರೋಜಿನಿ ದೇವಿ ನಾಯ್ಡು ಅವರಾಗಿರ್ಬೋದು, ಎಷ್ಟೋ ಜನ ಮಹಿಳೆಯರ ತ್ಯಾಗ ಬಲಿದಾನ ಇದೆ. ಸರೋಜಿನಿ ದೇವಿ ನೆನೆಸ್ಕೊಳ್ಳೋದಾದ್ರೆ ಅವರು ಒಂದು ದೀರ್ಘಕಾಲವಾದಂತಂದ್ರೆ 1300 ಸಾಲುಗಳ ಕವನಗಳನ್ನು ದೀರ್ಘವಾಗಿ ರಚಿಸಿದ್ದಾರೆ. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತ್ ಮಾತನಾಡಿ, ಸಮಾಜದಲ್ಲಿ ಸಾಕಷ್ಟು ಮಹಿಳೆಯರು ಎಲೆಮರೆಕಾಯಿಯಂತೆ ದುಡಿಯುತ್ತಿದ್ದಾರೆ. ಸಾಧನೆ ಮಾಡಿರುವ ಮಹಿಳೆಯರು ಮತ್ತು ಶ್ರಮ ಪಡುವ ಮಹಿಳೆಯರು ನಮ್ಮ ನಡುವೆ ಇರುವುದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಆಗಬೇಕು ಅಂತ ಅಭಿಪ್ರಾಯಪಟ್ಟರು. ಇದರಲ್ಲೇ ಕಾಣಬಹುದು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಮಹಿಳೆಯರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ, ನೋಡ್ರಿ
ಎಲ್ಲಿ ಹೆಣ್ಣನ್ನ ಗೌರವ ನಡೆಸ್ತಾರೆ ಅಲ್ಲಿ ದೇವತೆಗಳು ವಾಸ ಇರ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅದು ನಿಜ, ನೂರು ಸತ್ಯವಾದಂತ ಮಾತು. ಯಾವ ದೇಶದಲ್ಲಿ ಹೆಣ್ಣನ್ನು ಸರಿಯಾಗಿ ನಡೆಸ್ಕೊಳ್ಳಲ್ಲ ಆ ದೇಶಕ್ಕೆ ಉಳಿಗಾಲ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಘಂಟಾಘೋಷವಾಗಿ ಹೇಳ್ಬೋದು. ಇವತ್ತು ಮಹಿಳೆ ಅಂತಂದ್ರೆ ನಮ್ಮ ಸಂಸಾರದ ಕಣ್ಣು, ಸಮಾಜದ ಕಣ್ಣು ಅಂತ ಹೇಳ್ತೀವಿ. ಇವತ್ತು ಮಹಿಳೆ ಸೌಟು ಹಿಡಿಯೋದ್ರಿಂದ ಹಿಡಿದು ಬಾಹ್ಯಾಕಾಶಕ್ಕೆ ಹೋಗುವವರೆಗೂ ಕೂಡ ಎಲ್ಲಾ ರೀತಿಯ ಸಾಧನೆಗಳನ್ನು ಕೂಡ ಎಲ್ಲಾ ವಿಭಾಗಗಳನ್ನು ಕೂಡ ನಮ್ಮ ಮಹಿಳೆ ಮಾಡಿದ್ದಾರೆ ಅಲ್ವಾ. ಹಾಗಾಗಿ ಪುರುಷರಿಗಿಂತ ಮಹಿಳೆಯೇ ಏನು ಕಮ್ಮಿ ಇಲ್ಲ. ಹಾಗಾಗಿ ಇಂಥ ಮಹಿಳೆಯರಿಗೂ ಕೂಡ ಒಂದು ದಿವಸ ಇರಬೇಕು ಅಂತಕ್ಕಂಥದ್ದನ್ನ ಮನಗಂಡಂತ ಮೊದಲು ಇದಕ್ಕೆ ಇದರ ಇಷ್ಟು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ ಹೆಣ್ಮಕ್ಳೆ, 1908ನೇ ಇಸ್ವಿನಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಸುಮಾರು 5,000 ಜನ ಮಹಿಳೆಯರು, ಅಂದ್ರೆ ಎಲ್ಲ ಕಾರ್ಮಿಕರು, ಸಿದ್ಧ ಉಡುಪುಗಳು, ಗವರ್ಮೆಂಟ್ಸ್ ಕೆಲಸ ಮಾಡ್ತಕ್ಕಂಥ 15,000 ಮಹಿಳೆಯರು ಪ್ರಥಮವಾಗಿ ಇಡೀ ಜಗತ್ತಿನಲ್ಲಿ ಒಂದು ಆಂದೋಲನ, ಒಂದು ಸ್ಟ್ರೈಕ್ ಅನ್ನು ಮಾಡ್ತಾರೆ. ಯಾಕೆಂತಂದ್ರೆ ಸಮಾನ ವೇತನ. ಇದೇ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಾದ ಸಂಜನಾ, ಮೇಘಶ್ರೀ, ಎಸ್.ಸಿ. ವನಿತಾಕುಮಾರಿ, ರಾಧಾ, ರೇಖಾ, ಮಮತಾ, ಲಕ್ಷ್ಮಿ, ರೂಪಾ, ಅಮೃತಮಯಿ, ದೇವಮ್ಮ, ಪುಟ್ಟಮ್ಮ, ಶಾಂತಿ, ರಾಜಮ್ಮ ಶ್ರಮಶ್ರೀ ಪ್ರಶಸ್ತಿ ಹಾಗೂ ನಗದು ಪುರಸ್ಕಾರ ನೀಡಿ ಇವರೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನಿರ್ದೇಶಕರಾದ ನಾಗರಾಜ್ ವಿ. ಬೈರಿ, ಅಲಯನ್ಸ್ ಸಂಸ್ಥೆ ಜಿಲ್ಲಾ ಗವರ್ನರ್ ಮಾದೇಗೌಡ, ಪದಾಧಿಕಾರಿಗಳಾದ ಪ್ರತಿಭಾಂಜಲಿ ಡೇವಿಡ್, ರತ್ನಮ್ಮ, ಶಶಿಧರಿ ಚೆಗರೆ, ಧನಂಜಯ್ ದರ್ಸಗುಪ್ಪೆ, ಶಿವಕುಮಾರ್, ಚಂದ್ರಶೇಖರ್, ಗಾಯಕಿ ಸರಿತಾ ಸೇರಿದಂತೆ ಅನೇಕರಿದ್ದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಷಯ ಆಧಾರಿತ ಗುಣಾತ್ಮಕ ಶಿಕ್ಷಣ ನೀಡುವುದರ ಜೊತೆಗೆ ಮುಂದಿನ ಜೀವನದ ಮೌಲ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೇವೆ ಎಂದು ಶ್ರೀ ಲೀಲಾ ನಾಗರಾಜಪ್ಪ ಎಡ್ಯುಕೇಷನಲ್ ಟ್ರಸ್ಟ್ನ ವಿದ್ಯಾಧಾರ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾದ ಎಚ್.ಪಿ. ಅಶ್ವಿನ್ ಕುಮಾರ್ ತಿಳಿಸಿದರು. ಹಲಗೂರು ಸಮೀಪದ ಒಳಗೆರದೊಡ್ಡಿ ಗ್ರಾಮದಲ್ಲಿರುವ ವಿದ್ಯಾಧಾರ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಥಮ ವರ್ಷದ ವಾರ್ಷಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾಗರತ್ನವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿದರು. ನಮ್ಮ ಶಾಲೆಯ ಮುಖ್ಯದ್ವಾರದಲ್ಲಿರುವ ಕನಸುಗಳು ನಾಡಿನ ಬದುಕಿನ ಭರವಸೆಯ ರೆಕ್ಕೆ ಎಂಬ ಧ್ಯೇಯವಾಕ್ಯದಂತೆ ನಮ್ಮ ಮಕ್ಕಳಲ್ಲಿ ಕನಸುಗಳನ್ನು ಬಿತ್ತಬೇಕೆ ಹೊರತು ಅಂಕಗಳನ್ನು ಪರಿಗಣಿಸಬಾರದು. ಶಾಲೆಗಳು ಕನಸುಗಳನ್ನು ಸಾಕಾರಗೊಳಿಸುವ ಮಾರ್ಗಗಳನ್ನು ತೋರಿಸುವಂತಾಗಬೇಕು ಅಂತ ಅವರು ಸಲಹೆ ನೀಡಿದರು. ದಳವಾಯಿಕೊಡಳ್ಳಿ ಇರ್ಬೋದು, ಹಲಗೂರು ಸರ್ಕಾರಿ ಪ್ರೌಢಶಾಲೆ ಇರ್ಬೋದು, ಎತ್ತಂಬಾಡಿ ಇರ್ಬೋದು, ನಿಟ್ಟೂರು ಇರ್ಬೋದು, ಹೀಗೆ ಯಾವ ಊರುಗಳಲ್ಲೂ ಸರ್ಕಾರಿ ಪ್ರೌಢಶಾಲೆಗಳು ಇಲ್ಲೇ ಇಲ್ಲ. ನಾವು ಪ್ರೌಢಶಾಲೆಯನ್ನು ಈ ಭಾಗದ ಜನ ಪಡ್ಕೋಬೇಕಾದ್ರೆ ಮಕ್ಕಳು ಕನಕಪುರಕ್ಕೋ ಅಥವಾ ಮಂಡ್ಯಕ್ಕೋ ಮೈಸೂರಿಗೋ ಬೆಂಗಳೂರಿಗೋ ಹೋಗ್ಬೇಕಾದಂಥ ಸಂದರ್ಭ ಇತ್ತು. ಅಂತಹ ಸಂದರ್ಭದಲ್ಲಿ ಗಾಂಧಿವಾದಿಯಾಗಿದ್ದಂತಹ ಸುಬ್ಬಣ್ಣನವರು ಯಾವಾಗಲೂ ಕೂಡ ಜನಪರವಾದಂಥ ಜಾತ್ಯತೀತ ವ್ಯಕ್ತಿಯಾಗಿದ್ದಂಥ ಸುಬ್ಬಣ್ಣನವರು ಇಲ್ಲಿಂದ ದಳವಾಯಿ ಕೋಡಳ್ಳಿಯಿಂದ ಬೆಂಗಳೂರಿನವರೆಗೆ ಸೈಕಲ್ನಲ್ಲಿ ಹೋಗಿ ಅಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ದುರ್ಗಾ ಪ್ರಸಾದ್ ಪೇರೆಂಟ್ಸ್ ವೇದಿಕೆ ಎಡಭಾಗ ಬನ್ನಿ. ಒಂದು ಶಾಲೆಯನ್ನ ತೆರಿಬೇಕು ಅಂತ ಹೇಳಿ ಹಲಗೂರು ಪ್ರೌಢಶಾಲೆಯನ್ನ ಶೆಡ್ ಕಟ್ಟುವುದರ ಮೂಲಕ ಸಂತೆ ಮೈದಾನದಲ್ಲಿ ಪ್ರಾರಂಭ ಮಾಡಿದ್ರು. ನಂತರ ಈಗ ಅದು ದೊಡ್ಡ ಶಾಲೆಯಾಗಿ ಬೆಳೆದಿದೆ. ಅಲ್ಲಿ ಓದಿದಂಥ ಹಲವಾರು ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಹೆಸರಿನಲ್ಲಿ ನನಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನನಗೆ ಸಂತೋಷವನ್ನು ನೀಡಿದೆ. ನಾನು ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ, ದೆಹಲಿಯಲ್ಲಿ ರಾಜ್ಯ ಪ್ರಶಸ್ತಿಗಳನ್ನು ನಾನು ಪಡ್ಕೊಂಡಿದ್ದೀನಿ. ಆದರೆ ಸುಬ್ಬಣ್ಣ ನನ್ನ ಮೇಷ್ಟ್ರ ಹೆಸರಿನಲ್ಲಿ ನನಗೆ ಬಂದಿರತಕ್ಕಂಥ ಪ್ರಶಸ್ತಿ ಅದು ಅಶ್ವಿನ್ ಕುಮಾರ್ ಸರ್ ಅವರು ಯಾಕೆ ನನ್ನನ್ನು ಆಯ್ಕೆ ಮಾಡಿದ್ರು ಅಥವಾ ಯಾರು ನನ್ನ ಹೆಸರನ್ನ ಸಜೆಷನ್ ಮಾಡೋದು ಗೊತ್ತಿಲ್ಲ. ಅವ್ರು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಮೇಷ್ಟ್ರಲ್ಲಿ ನಾನು ಪ್ರಶಸ್ತಿಯನ್ನು ತಗೊಳ್ತಕ್ಕಂಥದ್ದು ನಾನು ನಿಜವಾಗ್ಲೂ ಕೂಡ ಸಂತೋಷವನ್ನ ಹೊಂದಿದೆ. ಮೈಸೂರಿನ ಮಧುಮೇಹ ತಜ್ಞರಾದ ಡಾಕ್ಟರ್ ರಘು ಉದ್ಘಾಟಿಸಿ ಮಾತನಾಡಿ, ಜೀವನದ ಮೌಲ್ಯಗಳು, ಸಮಯ ಪ್ರಜ್ಞೆ ಮತ್ತು ಸ್ವಂತಿಕೆಯಿಂದ ಬದುಕನ್ನು ಕಟ್ಟಿಕೊಳ್ಳುವ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಅಂತ ಅವರು ಹೇಳಿದರು. ಮುಂದಿನ ಇದಕ್ಕೆ ಕಾಂಪಿಟೇಟಿವ್ ಆಗಿ ಬೆಳೆಸಬೇಕಾಗಿ ಇಂದಿನ ವಿದ್ಯಾಭ್ಯಾಸ ಬೇಕಾಗಿದೆ. ಮಾರ್ಕ್ಸ್ ಒಂದೇ ಮುಖ್ಯ ಅಲ್ಲ, ಮಾರ್ಕ್ಸ್ ಜೊತೆಗೆ ಅವರು ಸ್ವಂತ ಜವಾಬ್ದಾರಿಯಿಂದ ಬದುಕುವಂಥ ಬದುಕನ್ನು ಕಲಿಸಬೇಕಾಗಿ ಇಂದಿನ ಬೇಕಾಗಿದೆ. ಮತ್ತೆ ಮಕ್ಕಳಲ್ಲಿ ಈಗಿನ ಇದರಲ್ಲಿ ಸುಮಾರು ಪೇರೆಂಟ್ಸ್ ಬರ್ತಿರ್ತಾರೆ, ನಮ್ಮಲ್ಲಿ ಇದ್ದಾರೆ, ಮಗು ಸರಿಯಾಗಿ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಮಕ್ಕಳು ಡಿಪ್ರೆಷನ್ ಆಗ್ತಾರೆ, ಅಪ್ಪ ಅಮ್ಮ ಡಿಪ್ರೆಷನ್ ಆಗ್ತಾರೆ. ಹಾಗಾಗೋದು ಬೇಡ. ಯಾಕೆಂದರೆ 5 ಮಂದಿ ಒಂದೇ ಥರ ಇರಲ್ಲ ಮತ್ತು 5 ಜನ ಒಂದೇ ಮಾರ್ಕ್ಸ್ ತೆಗೆಯೋಕ್ಕಾಗಲ್ಲ. ಸೊ ಅವರ ಎಬಿಲಿಟಿಗೆ ತಕ್ಕಂತೆ, ಅವರ ಕ್ಷಮತೆಗೆ ತಕ್ಕಂತೆ ನಾವು ಮಕ್ಕಳನ್ನು ಬೆಳೆಯುವಂತೆ ಮಾಡಬೇಕು ಹೊರತು ಮಕ್ಕಳನ್ನು ನಿಲ್ಲಿಸಬಾರದು. ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಣ. ಮಕ್ಕಳನ್ನು ಮಕ್ಕಳು ಎಲ್ಲರೂ ಡಾಕ್ಟರು ಮತ್ತು ಇಂಜಿನಿಯರ್ ಆಗಕ್ಕೆ ಸಾಧ್ಯ ಇಲ್ಲ.
ಮಕ್ಕಳಿಗೆ ನಾವು ಇದೇ ಸಂದರ್ಭದಲ್ಲಿ ದಿವಂಗತ ಸುಬ್ಬಣ್ಣನವರ ಸ್ಮರಣಾರ್ಥವಾಗಿ ರಾಜು ಗುಂಡಪ್ಪರ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನನ್ನ ಗುರುಗಳಾದ ಸುಬ್ಬಣ್ಣನವರ ಹೆಸರಿನಲ್ಲಿ ನೀಡುತ್ತಿರುವ ಪ್ರಶಸ್ತಿಗೆ ನಾನು ಭಜನನಾಗಿದ್ದೀನಿ, ಇದು ಸಂತೋಷ ತಂದಿದೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ದಳವಾಯಿ ಕೋಡಿಲಿ ಗ್ರಾಮದ ತಮ್ಮಣ್ಣೇಗೌಡ, ರವಿ ಕಂಸಾಗರ, ಶಿವಕುಮಾರ್, ಜೀವನ್ ಕುಮಾರ್, ಶಾಲೆ ಸಂಸ್ಥಾಪಕರಾದ ಅಶ್ವಿನ್ ಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು. ಕಳೆದ 10 ವರ್ಷಗಳ ಹಿಂದೆ ಗೃಹ ಮಂಡಳಿ ವತಿಯಿಂದ ಖಾಲಿ ನಿವೇಶನ ದೊರೆಯುತ್ತದೆ ಅಂತ 4,000ಕ್ಕೂ ಹೆಚ್ಚು ಮುಗ್ಧ ಜನರು ಸೈಟಿಗಾಗಿ ಮುಂಗಡಾಣ ಕಟ್ಟಿ ಕಾದು ಕುಳಿತಿದ್ರು. ಈ ಸಂಬಂಧ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಈ ಪ್ರಕ್ರಿಯೆ ಲಾಟರಿ ಮೂಲಕ 640 ಫಲಾನುಭವಿಗಳು ಅಂತ ಆಯ್ಕೆ ಮಾಡಲಾಗಿದ್ದು, ಉಳಿದ ಫಲಾನುಭವಿಗಳು ದಿಕ್ಕು ತೋಚದಂತೆ ಸೈಟಿಗಾಗಿ ಪರಿತಪಿಸುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂತ ಮೂಲ ರೈತ ಸಂಘಟನೆ ಪದಾಧಿಕಾರಿಗಳು ನಾಗಮಂಗಲದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಗೃಹ ಮಂಡಳಿ ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಧಿಕ್ಕಾರ, ಧಿಕ್ಕಾರ. ಸರ್ಕಾರದ ಧೋರಣೆಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ನಾಗಮಂಗಲ ಮೂಲ ರೈತ ಸಂಘಟನೆಯ ಅಧ್ಯಕ್ಷರಾದ ಸುರೇಶ್ ಮತ್ತು ಸಂಘದ ಪದಾಧಿಕಾರಿಗಳು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬೆಳ್ಳೂರು ಹೋಬಳಿಯ ಬೈರಸಂದ್ರ ಬಳಿ ನಿರ್ಮಾಣವಾಗಿರುವ ಖಾಲಿ ನಿವೇಶನಗಳನ್ನು ಪರಿಶೀಲನೆ ಮಾಡಿ ಉಳಿದ 4,000 ಫಲಾನುಭವಿಗಳಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದರು. ರಾಜ್ಯ ರೈತ ಸಂಘದಿಂದ ಏನಿವತ್ತು ಹೆದ್ದಾರಿಯ ಬೈರಸಂದ್ರ ಗ್ರಾಮದಲ್ಲಿ ಏನು 95 ಎಕರೆಯಲ್ಲಿ ಒಂದು ನಿವೇಶನಗಳಾಗಿದೆ, ಅಲ್ಲಿ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಸುಮಾರು 4,500 ಜನರು ದುಡ್ಡನ್ನ ಕಟ್ಟಿಸ್ಕೊಂಡಿದ್ದಾರೆ ರೈತರ ಹತ್ರ. ಇಲ್ಲಿ ಸೈಟ್ಗಳಾಗಿರತಕ್ಕಂಥದ್ದು 600 ಚಿಲ್ಲರೆ. ಇಲ್ಲಿ ಇನ್ನು ಉಳಿಕೆ ರೈತರು ಎಲ್ಲಿಗೆ ಹೋಗಬೇಕು? ನಾವಿವತ್ತು ಅವತ್ತಿನ 15 ವರ್ಷದ ಹಿಂದೆಯೇ 5,000, 3,000, 10,000, 15,000 ಹಿಂಗೆ ಕಟ್ಟಿಸ್ಕೊಂಡಿದ್ದಾರೆ. ಇವತ್ತು ಒಬ್ಬ ರೈತ 15,000 ರೂಪಾಯಿನ ಈಗ ಒಂದು 15 ವರ್ಷದ ಹಿಂದೆನ ಒಂದು ರೈತರು ವ್ಯವಸಾಯದ ಮೇಲೆ ಬಂಡವಾಳ ಹೂಡಿದರೆ ಎಷ್ಟು ಆದಾಯ ತೆಗಿಬೋದಾಗಿತ್ತು. ಇವತ್ತು ರೈತರಿಗೆ ಏನು ಅನ್ಯಾಯ ಆಗಿದೆ, ಅದು ಕಟ್ಕೊಡ್ಬೇಕು, ಇಲ್ಲ ರೈತರು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುರೇಶ್ ಮತ್ತು ಪದಾಧಿಕಾರಿಗಳು ಮಾತನಾಡಿ 4,600ಕ್ಕೂ ಹೆಚ್ಚು ಜನರಲ್ಲಿ 600 ಜನರನ್ನು ಆಯ್ಕೆ ಮಾಡಿದ್ದು, ಹಣ ಕಟ್ಟಿರುವ 4,000 ಜನರ ಪರಿಸ್ಥಿತಿ ಏನಾಗಬೇಕು ಅಂತ ಪ್ರಶ್ನೆ ಮಾಡಿದರು. ನಮ್ಮ ಹಣದಿಂದ ನೀವು ನಮಗೆ ಸೈಟ್ ಕೊಡಿಸುವುದು ಯಾವ ನ್ಯಾಯ? ಈ ಪ್ರಕ್ರಿಯೆ ಕುರಿತು ಸಮಗ್ರ ತನಿಖೆ ಮಾಡಬೇಕು, ಫಲಾನುಭವಿಗಳಿಗೆ ಕಟ್ಟಿರುವ ಹಣ ಹಿಂತಿರುಗಿಸಬೇಕು ಅಂತ ಅವರು ಒತ್ತಾಯಿಸಿದರು. ಏನು ರಾಷ್ಟ್ರೀಯ ಹೆದ್ದಾರಿ ಅದಿನಿಕಲ್ಲು ಹನುಮಂತರಾಯ ಏನು ಬೈರಸಂದ್ರ ಗ್ರಾಮ ಏನಿದೆ, ಈ ಜಾಗದಲ್ಲಿ ಕರ್ನಾಟಕ ಗೃಹ ಮಂಡಳಿ ಹೌಸಿಂಗ್ ಬೋರ್ಡ್ ಏನಿದೆ, ಅದರಿಂದ ಸುಮಾರು ನಮಗೆ 15 ವರ್ಷ ಮುಂಚೆ ಏನು ಅಮೌಂಟನ್ನು ರೈತರ ಹತ್ರ ಪಾವತಿ ಮಾಡಿಸ್ಕೊಂಡಿದ್ರು. 15 ವರ್ಷದ ನಂತರ ಬಡಾವಣೆ ಏನು ನಿರ್ಮಾಣ ಆಗಿದೆ, ಆ ನಿರ್ಮಾಣ ಆಗಿರ್ತಕ್ಕಂಥ ಹಂತದಲ್ಲಿರ್ತಕ್ಕಂಥ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿ ಆಗಿರ್ತಕ್ಕಂಥ ಲೋಪದೋಷ ಅಂತಂದರೆ ಸುಮಾರು 97 ಎಕರೆ ಜಾಗ ಪ್ರದೇಶದಲ್ಲಿ ಈಗ ಹೌಸಿಂಗ್ ಬೋರ್ಡ್ಗೆ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಈ ಬಡಾವಣೆ ನಿರ್ಮಾಣ ಮಾಡಿರೋದ್ರಲ್ಲಿ ಸುಮಾರು ಇವಾಗ 1,200 ನಿವೇಶನಗಳಿಗೆ ಬಡಾವಣೆಯಲ್ಲಿ ನಿವೇಶನಗಳನ್ನ ಗುರುತಿಸಿದ್ದಾರೆ. ಇಲ್ಲಿ ಸುಮಾರು ಏನು 4,000 ಫಲಾನುಭವಿಗಳು ಏನಿದ್ದಾರೆ ರೈತರು, 4,000 ಫಲಾನುಭವಿಗಳ ಹತ್ರ 5,000, 10,000, 15,000, 3,000 ಈ ಥರ ರೈತರ ಹತ್ರ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಕಡಿಮೆ ಅಂದ್ರೂ ರೈತರ ಹತ್ರ ಸುಮಾರು 25 ಕೋಟಿಗೂ ಜಾಸ್ತಿ ದುಡ್ಡನ್ನು ಅವಾಗಲೇ ಕಟ್ಸ್ಕೊಂಡಿದ್ದಾರೆ. 15 ವರ್ಷ ಮುಂಚಿತವಾಗಿ ಕಟ್ಸ್ಕೊಂಡಿರ್ತಕ್ಕಂಥದ್ದು ಈ ಜಾಗಕ್ಕೆ. ಆದರೆ ಇವತ್ತು ಇಲ್ಲಿ ಏನು ಲೋಪದೋಷ ನಡೀತಾ ಇದೆ ಅಂತ ಹೇಳಿದರೆ, ಇಲ್ಲಿ ಮೊದಲೇ ರೈತರ ಹತ್ರ ಭೂಮಿನ ತೊಗೋಬೇಕಾದ್ರೆ ರೈತರ ಹತ್ರ 10 ಸೈಟ್ ಆದರೆ 5 ಸೈಟು ರೈತರು ಕೊಡ್ತೀವಿ ಅಂತ ಏನು ಮಾತಾಡ್ಕೊಂಡಿದ್ದಾರೆ, ಅದು ಡೆವಲಪ್ ಮಾಡಬೇಕು ಕೊಡ್ತೀವಿ ಅಂತೇಳಿ ಮಾತಾಡ್ಕೊಂಡಿದ್ದಾರೆ. ಇನ್ನು ಉಳಿಕೆ ಸೈಟ್ ಇಲ್ಲಿ ಏನಿದ್ದಾವೆ, ಒಂದು 500ರಿಂದ 600 ಸೈಟ್ಗಳೇನಿದ್ದಾವೆ, ಅದನ್ನು ಲಾಟ್ರಿ ಮುಖಾಂತರ ಕಂಪ್ಯೂಟರ್ ಈ ಲಾಟ್ರಿ ಮುಖಾಂತರ ಏನು ಒಂದು ಲಾಟ್ರಿ ಮಾಡಿದ್ದಾರೆ ನಿನ್ನೆ ದಿವಸ. ಆ ಲಾಟ್ರಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಅದರ್ಸ್ ಕ್ಯಾಟಗಿರಿ ಇವೆಲ್ಲನೂ ವಿಂಗಡಣೆ ಮಾಡಿ ಇನ್ನು ಜನರಲ್ ಕ್ಯಾಟಗರಿಗೆ ಉಳ್ಕೊಂಡಿರ್ತಕ್ಕಂಥ ಸೈಟ್ಗಳು ಒಂದು 100, 150, 200 ಇರ್ಬೋದು. ಇನ್ನು ಉಳಿಕೆ ಏನು ಒಂದು 3,000 ಜನ ಇದ್ದಾರೆ. 3,000 ಜನ 15 ವರ್ಷಕ್ಕೆ ಮುಂಚೆನೇ ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸರ್ಕಾರ ವಸೂಲಿ ಮಾಡಿದೆ. ಆ ವಸೂಲಿ ಮಾಡಿರ್ತಕ್ಕಂಥದ್ದು ಇವತ್ತೇನು ಮಾಡ್ತಾ ಇದ್ದಾರೆ, ನಿಮಗೆ ದುಡ್ಡನ್ನು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3,000 ಕಟ್ಟಿರೋ ದುಡ್ಡು, 5,000 ಕಟ್ಟಿರೋದು, 10,000 ಕಟ್ಟಿರೋ ದುಡ್ಡ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು 15 ವರ್ಷ ಮುಂಚೆ ದುಡ್ಡು ಕಟ್ಟಿದ್ದೀವಿ. ಇವತ್ತು ನಮ್ಮ ದುಡ್ಡು ಸಾವಿರಾರು ಕೋಟಿ ದುಡ್ಡನ್ನು ಕಟ್ಸ್ಕೊಂಡು ಸಾವಿರಾರು ಕೋಟಿ ಅವ್ರು ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ರೈತರುಗಳಿಗೆ ನಮಗೆ ಸಿಗ್ತಾ ಇರ್ತಕ್ಕಂಥ ಮತ್ತೆ ನಾವು ಕಟ್ಟಿರೋ ದುಡ್ಡು ಕೊಡ್ತೀವಿ ಅಂದರೆ ಇದು ಯಾವ ನ್ಯಾಯ? ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ವಿಠಲಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಮಹಾಸಭೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಿತು. ಕಾರ್ಯಕ್ರಮನ ಉದ್ಘಾಟಿಸಿ ಕ್ಷೇತ್ರ ಸಮನ್ವಯಾಧಿಕಾರಿ ಮಂಜುನಾಥ್ ಮಾತನಾಡಿದರು. ಜಾಗತಿಕ ಪ್ರಬಂಧ ಸ್ಪರ್ಧೆಯಲ್ಲಿ ಮತ್ತು ಸ್ಪರ್ಧಾ ಪ್ರಪಂಚದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನದ ಫಲವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು.
ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ನಾಗರಿಕ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿರುವ ಹೊಸ ಸಂಶೋಧನೆಗಳನ್ನು ಮಾಡುವ ಮೂಲಕ ಕೈಲಾದ ಸೇವೆ ಮಾಡಿ ಸಮಾಜದ ಭವಿಷ್ಯದ ವಿಜ್ಞಾನಿಗಳಾಗಿ ಹೊರಹೊಮ್ಮಬೇಕು ಅಂತ ಹೇಳಿದರು. 150 ಮಾರ್ಕ್ಸ್ ಹೆಚ್ಚು ತೆಗೆಯೋರಿಗಿಂತ ಗ್ರಾಮೀಣ ಪ್ರದೇಶದಲ್ಲಿ ಓದಿರೋರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ದೊರೀತವೆ. ಅದಕ್ಕೆ ನೀವೆಲ್ಲ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದೆ. ಇಂಗ್ಲಿಷ್ ಮೀಡಿಯಂ ಅಂತೂ ಓದಿಸ್ತಾ ಇದ್ದೀರಾ, ಕನ್ನಡ ಮಾಧ್ಯಮ ಅಂತೂ ಎಲ್ರಿಗೂ ಸಿಗಲ್ಲ. ಯಾಕಂದ್ರೆ ಎಲ್ಲಿಗೆ ಹೋದ್ರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸ್ತಿರಲ್ಲ. ಇಂಗ್ಲಿಷ್ ಬೇಕು, ಕನ್ನಡದ ಜೊತೆಗೆ ಇಂಗ್ಲೀಷು ಭಾಳ ಅನಿವಾರ್ಯ. ಯಾಕೆಂದರೆ ಇಂಗ್ಲೀಷು ಅನ್ನದ ಭಾಷೆ, ಕನ್ನಡ ತಾಯಿಯ ಭಾಷೆ, ಎರಡೂ ಮುಖ್ಯ. ಆದರೆ ಈಗೆಲ್ಲವೂ ಸಹ ಹೆಚ್ಚು ವಿಚಾರವನ್ನು ಗ್ರಹಿಸಬೇಕಾದ್ರೆ ಈಗ ನಿಮಗೆ ಗೊತ್ತಾಗ್ತಾ ಇದೆ, ಎಲ್ಲ ಪೋಷಕರು ತನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮನ್ನೇ ಓದಬೇಕು ಅಂತಕ್ಕಂಥ ಬಯಕೆಯಲ್ಲಿ ಅದು ತಪ್ಪಲ್ಲ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಈಗ ದ್ವಿಮಾಧ್ಯಮ ಓಪನ್ ಆಗಿದೆ. ನಿಮ್ಮ ಮಕ್ಕಳನ್ನು ನೀವೆಲ್ಲ ಯುವಕರಿದ್ದೀರಾ, ನಿಮ್ಗೆ ಅರ್ಥ ಆಗ್ತದೆ. ಹಿರಿಯ ಪೋಷಕರನ್ನ ಅರ್ಥ ಮಾಡ್ಸೋಕ್ಕಾಗಲ್ಲ. ವಿಟ್ಲಾಪುರಕ್ಕೆ ಇಂಗ್ಲೀಷ್ ಮೀಡಿಯಂ ಅಂದರೆ ಏನು ಪ್ರಯೋಜನ ಇಲ್ಲ ಅಂತಲ್ಲ. ಇದು ಇಂಗ್ಲೀಷ್ ಮೀಡಿಯಮ್ಮೇ. ನೀವು ಕಾಟೇಜ್ಗೆ ಹೋಗಿ ನೋಡ್ಕೊಬನ್ನಿ, ಈ ಆಚಾರ್ಯಕ್ಕೆ ಹೋಗಿ ನೋಡ್ಕೊಬನ್ನಿ, ನಮ್ಮಲ್ಲಿ ಇರ್ತಕ್ಕಂಥ ವಾತಾವರಣ ನೋಡ್ಕೊಬರೋಗಿ. ಅಲ್ಲಿ ಒಂದು ಬಸ್ನ ತಿರುಗ್ಸೋಕ್ಕೆ ಜಾಗ ಇಲ್ಲ ಅಲ್ಲಿ ಅಲ್ವಾ? ಇಲ್ಲಿ ಆ ಥರ ಇಲ್ಲ. ನಿಮ್ಮೂರಲ್ಲೇ ನೀವು ಮನಸ್ಸು ಮಾಡಿದ್ರೆ ಸುಸಜ್ಜಿತವಾದಂಥ ಸುಂದರವಾದಂಥ ಶಾಲೆಗಳನ್ನು ನೀವು ತೆರೀಬೋದು. ಹಾಗಾಗಿ ನಮ್ಮೆಲ್ಲ ವಿಠಲಪುರ ಖಟರ್ ವ್ಯಾಪ್ತಿಯ ಸಿಆರ್ಪಿಗಳಾದ ಮಹೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲೂ ಅತ್ಯುತ್ತಮವಾದ ಶೈಕ್ಷಣಿಕ ವಾತಾವರಣವನ್ನು ಸರ್ಕಾರ ನಿರ್ಮಾಣ ಮಾಡಿದ್ದು, ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಭವಿಷ್ಯದ ಸತ್ಪ್ರಜೆಗಳನ್ನು ತಯಾರು ಮಾಡುತ್ತಿದೆ ಅಂತ ಹೇಳಿದರು. ಯಾರು ಕೇಳ್ತಿರ್ಲಿಲ್ಲ, ನಾವೆಲ್ಲ ಓದ್ತಿದ್ದಾಗ. ಈಗ ಸರ್ಕಾರ ಪ್ರತಿಯೊಬ್ಬರು ಪೋಷಕರು ಶಾಲೆಗೆ ಹಾಜರಾಗಿ ನಿಮ್ಮ ವಿದ್ಯಾರ್ಥಿಯ ಪ್ರಗತಿಯನ್ನು ನೋಡಿ, ಎಲ್ಲರನ್ನು ನಿಮ್ಮ ಶಿಕ್ಷಕರನ್ನು ಪ್ರಶ್ನೆ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ತಿಳುವಳಿಕೆ ಹೇಳಿ ಅಂತ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ವರ್ಷದಲ್ಲಿ ಈ ರೀತಿಯ 3 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದು ಅಂತಿಮ ಕಾರ್ಯಕ್ರಮವಾಗಿದೆ. ಇಂದು ರಾಜ್ಯಾದ್ಯಂತ ವಿಶೇಷವಾಗಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಹಮ್ಮಿಕೊಂಡು ನಾವೆಲ್ಲ ಒಗ್ಗೂಡಿ ಈ ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ಒಂದು ಚರ್ಚೆ, ಒಂದು ಸೌಹಾರ್ದಯುತ ಚರ್ಚೆಯನ್ನು ಮಾಡಿ ಈ ಮಗು ಯಾಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇಸಿಒ ಸುರೇಶ್ ಮಾತನಾಡಿ, ಇಂದಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭೆಯನ್ನು ಸಾಮರ್ಥ್ಯವನ್ನು ಅನಾವರಣಗೊಳಿಸಿದರು ಅಂತ ಹೇಳಿದರು. ಏನು ನಾವು ದಿನನಿತ್ಯ ನಮ್ಮ ಜೊತೆಯಾಗಿ ಕೂಡ ವೈಜ್ಞಾನಿಕ ಮನೋಭಾವನೆಗಳು ಮತ್ತು ವೈಜ್ಞಾನಿಕವಾಗಿ ನಾವೇನೇ ಕೆಲಸ ಮಾಡಿದ್ರು ಕೂಡ ಅದು ವೈಜ್ಞಾನಿಕವಾಗಿ ಇರ್ತದೆ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋಗೋಣ. ಯಾವುದಾದ್ರು ಒಂದು ಅನಿರೀಕ್ಷಿತ ಘಟನೆ ನಡೀತು ಅಂತ ಅಂದರೆ ಅಲ್ಲಿ ಏನಾಗಿರ್ತದೆ ಅಂದರೆ ವಿಜ್ಞಾನ ಇರ್ತದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಮಕ್ಕಳಿಗೆ ಮೇಲಿಂದ ತೆಂಗಿನ ಮರದಿಂದ ಕಾಯಿ ಕೆಳಗಡೆ ಬೀಳುತ್ತೆ ಅಂತ ಅಂದರೆ ಅದಕ್ಕೂ ಕೂಡ ಏನೈತೆ ವಿಜ್ಞಾನ ಇದೆ ಅಂತ. ಬಿಂದಿಗೆಯಲ್ಲಿ ನಾವು ನೀರು ತುಂಬ್ತಾ ಇದ್ದೀವಿ ಅಂದರೆ ಅದರಲ್ಲಿ ಗುಳ್ಳೆ ಬರ್ತಾ ಇದೆ ಅಂದರೆ ಅದರಲ್ಲೂ ಕೂಡ ವೈಜ್ಞಾನಿಕ ಕಾರಣ ಇದೆ ಅಂತ. ನಾವೇನು ಊಟ ಮಾಡ್ತೀವಿ, ಊಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಅದರಲ್ಲೂ ಕೂಡ ವೈಜ್ಞಾನಿಕವಾಗಿರ್ತದೆ. ನಾವು ಸೈಕಲ್ ಹೊಡೆದ್ರು ಕೂಡ ಅದರಲ್ಲೂ ವಿಜ್ಞಾನ ಇರ್ತದೆ. ನಾವು ಏನೇ ಮಾಡಿದ್ರು ಕೂಡ ಪ್ರತಿಯೊಂದರಲ್ಲೂ ಕೂಡ ಅದು ವಿಜ್ಞಾನವಾಗಿರ್ತದೆ. ಅದರಲ್ಲಿ ನಾವು ಆಲೋಚನೆಯನ್ನು ಮಾಡ್ತಾ ಹೋಗ್ಬೇಕಷ್ಟೇ. ಈಗ ನಾವು ದೇವ್ರ ಮನೆಗೆ ಕರ್ಪೂರವನ್ನು ಕೈಲಿ ಹಚ್ತೀವಿ. ಕರ್ಪೂರವನ್ನು ಕೈಲಿ ಹಚ್ಚಿದ್ರೆ ಅದು ಸುಡಲ್ಲ. ಕೆಲವರು ಬಾಯಲ್ಲಿ ಹಾಕೊಂಡು ಕರ್ಪೂರವನ್ನು ಹಚ್ತಾರೆ, ಅದು ಸುಡಲ್ಲ. ಅದಕ್ಕೂ ಕೂಡ ಏನಾಗಿರ್ತದೆ ವೈಜ್ಞಾನಿಕ ಕಾರಣ ಇರ್ತದೆ. ಈ ಥರ ಎಲ್ಲ ಸಾರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶೈಲೇಂದ್ರ, ಉಪಾಧ್ಯಕ್ಷರಾದ ಭುವನೇಶ್ವರಿ, ಯೋಗೇಶ್, ಪ್ರಸನ್ನ, ರಮೇಶ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಂನ ಯುವ ರೈತ ಹೇಮಂತ್ ಶೇಖರ್ ಅವರು ಹಳ್ಳಿಕಾರ್ ತಳಿಯ ಕರುಗಳಿಗೆ ನಾಮಕರಣ ಶಾಸ್ತ್ರ ಮಾಡಿ ವಿಚಿತ್ರ ರಾಷ್ಟ್ರ ಪ್ರೇಮವನ್ನು ಮೆರೆದಿದ್ದಾರೆ. ಕನಸು ನನಸಿನ ಮಕ್ಕಳನ್ನು ಆರ್ಯ ಸೂರ್ಯ ಎಂದು ನಾಮಕರಣ ಮಾಡಲಾಗಿದೆ. ತಾಯಿ ಉಚ್ಚಮ್ಮದೇವಿ ಅವುಗಳಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಭಾವಿಸುತ್ತೇನೆ. ಈ ಹಿಂದೆ ತನ್ನೆರಡು ಹಳ್ಳಿಕಾರ್ ತಳಿಯ ಹಸುಗಳಿಗೆ ಸೀಮಂತ ಮಾಡಿದ್ರು ಮತ್ತು ಆ ಮೂಲಕ ಎಲ್ಲರನ್ನ ಗಮನ ಸೆಳೆದಿದ್ರು. ಇದೀಗ ಜೋಡಿ ಹಸುವಿನ ಜೋಡಿ ಕರುಗಳಿಗೆ ಶಾಸ್ತ್ರೋಕ್ತ ನಾಮಕರಣ ಶಾಸ್ತ್ರವನ್ನು ಮಾಡಿದ್ದಾರೆ. ಮನೆದೇವರಾದ ಸಿಹಳ್ಳಿ ಉಚ್ಚಮ್ಮನ ಸನ್ನಿಧಿಯಲ್ಲಿ ಜೋಡಿ ಕರುಗಳಿಗೆ ಸೂರ್ಯ ಅಂತ ನಾಮಕರಣ ಮಾಡಿದ್ದಾರೆ. ಆರ್ಯ ಸೂರ್ಯ ಅಂತ ನಾಮಕರಣ ಮಾಡಿದ್ದಾರೆ. ಸಂಬಂಧಿಕರು ಮತ್ತು ನಂಟರಿಸ್ತಾರ ಕರೆದು ಸಂಭ್ರಮದಿಂದ ನಾಮಕರಣ ಶಾಸ್ತ್ರ ನಡೆಯಿತು. ಜೋಡಿ ಕರುಗಳಿಗೆ ಶಾಸ್ತ್ರೋಕ್ತವಾಗಿ ಹೆಸರಿಟ್ಟು ಸ್ನೇಹಿತರೊಂದಿಗೆ ಕೇಕ್ ಕತ್ತರಿಸಿ ರೈತ ಸಂಭ್ರಮಿಸಿದರು. ಯುವ ರೈತ ಹೇಮಂತ್ ಶೇಖರ್ನ ಹಳ್ಳಿಕಾರ್ ತಳಿಗಳ ಮೇಲಿನ ಅಭಿಮಾನಕ್ಕೆ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹೇಮಂತ್ ಶೇಖರ್ ಅಂತ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಗಂಜಾಮು. 3 ತಿಂಗಳು ಹಿಂದೆ ನಾವು ಹಸುಗಳಿಗೆ ನಮ್ಮ ಮನೆ ಮಗಳು ಕನಸು ನನಸನಕ್ಕೆ ಸೀಮಂತ ಶಾಸ್ತ್ರ ಮಾಡಿದ್ದು. ಅವುಗಳು ಕರು ಹಾಕಿ 4 ತಿಂಗಳು ಆಗಿವೆ ಕರುಗಳಿಗೆ. ಆ ಕರುಗಳನ್ನ ಸಿಹಳ್ಳಿ ಉಚ್ಚಮ್ಮ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಸಿಹಳ್ಳಿ ತಾಯಿ ಉಚ್ಚಮ್ಮನ ಸನ್ನಿಧಿಗೆ ಹಾಕೊಂಡೋಗಿ ನಾವು ನಾಮಕರಣ ಮಾಡ್ಬೇಕು ಅನ್ಕೊಂಡಿದ್ದು. ತುಂಬಾ ಅದ್ಭುತವಾಗಿ ಮಾಡಿದೀವಿ ನಾಮಕರಣ. ಕರುಗಳಿಗೆ ಸೂರ್ಯ, ಆರ್ಯ ಅಂತ ನಾಮಕರಣ ಮಾಡಿದೀವಿ. ತುಂಬಾ ಖುಷಿ ಆಯ್ತಿದೆ. ನಾವು ಮಾಡಿದ ತಕ್ಕಾಗಿ ಪ್ರತಿಫಲ ಸಿಕ್ಕಿ 2 ಗಂಡು ಗರು ಎರಡಿಗೂ ನಾಮಕರಣ ಮಾಡಿದೀವಿ. ತುಂಬಾ ಖುಷಿ ಆಯ್ತಿದೆ. ಎಲ್ಲಾರು ಹೀಗೆ
ಪ್ರೀತಿಯಿಂದ ಹಸುಗಳು ದನಕರುಗಳನ್ನ ಇಷ್ಟಪಟ್ಟು ಹಳ್ಳಿಕಾರನ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಮಂಡ್ಯ ಜನರ ಮೂಲ ಕಸುಬು ಕೃಷಿಗೆ ಪೂರಕವಾಗಿ ವ್ಯವಸಾಯ, ಜಾನುವಾರು ಮತ್ತು ಸಾರ್ವಜನಿಕರ ಕುಡಿಯುವ ನೀರಿಗಾಗಿ ದೇಶದಲ್ಲಿ ಹಲವಾರು ಕೆರೆಕಟ್ಟೆಗಳು ಸೃಷ್ಟಿಯಾಗಿದ್ದು ಹಲವು ಹೆಸರುಗಳಿಂದ ಕರೆಯಲ್ಪಡುತ್ತಿವೆ. ಅದೇ ರೀತಿ ಕೆಲವೊಂದು ಕಡೆ ಸೂಳೆಕೆರೆ ಎಂದು ಕರೆಯಲ್ಪಡುತ್ತಿದ್ದು ಈ ಹೆಸರು ಬಳಸಲು ಸಾರ್ವಜನಿಕವಾಗಿ ಮುಜುಗರವಾಗುತ್ತಿರುವುದರಿಂದ ಈ ಕೆರೆಗಳ ಹೆಸರನ್ನು ಮರುನಾಮಕರಣ ಮಾಡಬೇಕೆಂದು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಕರ್ನಾಟಕ ಘಟಕದ ರಾಜ್ಯ ಕಾರ್ಯದರ್ಶಿ ಯಶೋಧಗೌಡ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸೂಳೆಕೆರೆ ಎಂದು ಪ್ರಸಿದ್ಧದಲ್ಲಿರುವ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಾಂತವನ ಕೆರೆ, ನಾಗಮಂಗಲದಲ್ಲಿರುವ ಸೂಳೆಕೆರೆ ಮತ್ತು ಮದ್ದೂರಿನಲ್ಲಿರುವ ಬಂಗಾರದೊಡ್ಡಿ ನಾಲೆಯ ಸೂಳೆಕೆರೆಗಳಿಗೆ ಹೆಸರು ಬದಲಿಸಿ ಇತಿಹಾಸಕ್ಕೆ ಪೂರಕವಾದ ಮತ್ತು ಸ್ತ್ರೀಕುಲಕ್ಕೆ ಗೌರವ ತರುವಂತಹ ಬೇರೆ ಹೆಸರುಗಳನ್ನು ಅಧಿಕೃತವಾಗಿ ಮರುನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಸೂಳೆಕೆರೆ ಸುಮಾರು 1000 ಎಕರೆ ವಿಸ್ತೀರ್ಣದಲ್ಲಿದ್ದು ಸುತ್ತಳತೆ ಪುರಾತನ ಬೃಹತ್ ಕೆರೆಯಾಗಿದೆ ಅಂತ ಅವರು ಹೇಳಿದರು. ಜನಪ್ರಿಯ ದಂತಕಥೆಯ ಪ್ರಕಾರ ಈ ಕೆರೆಗಳಿಗೆ ಒಂದು ಇತಿಹಾಸವಿದೆ ಅಂತ ಕೂಡ ಅವರು ಹೇಳಿದರು. ಏನು ರಾಜ್ಯದಲ್ಲಿ 41,000ಕ್ಕಿಂತ ಹೆಚ್ಚು ಕೆರೆಗಳಿದ್ದು ರೈತರ ಜೀವನಾಡಿಯಾಗಿ ಏನು ಜನಸಾಮಾನ್ಯರ ಕುಡಿಯುವ ನೀರಿಗಾಗ್ಬೋದು ಅಥವಾ ಜಾನುವಾರುಗಳ ಕುಡಿಯುವ ನೀರಿಗಾಗಲಿ ಏನು ಸೃಷ್ಟಿಯಾಗಿವೆ ಮತ್ತು ಸ್ಥಾಪಿತವಾಗಿವೆ ಕೆರೆಗಳು. ಆ ಕೆರೆಗಳ ಉಳಿವಿಗಾಗಿ ನಮ್ಮ ಹೋರಾಟ ಅನ್ನೋ ಒಂದು ಘೋಷಣೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಏನು ರಾಜ್ಯದಲ್ಲಿರುವಂತಹ ಕೆಲವು ಕಡೆ ಸೂಳೆಕೆರೆ ಎನ್ನುವಂಥ ಹೆಸರಿನ ಕೆರೆಗಳಿದ್ದು ಅದರಲ್ಲಿ ದಾವಣಗೆರೆ ಚನ್ನಗಿರಿ ತಾಲೂಕಿನ ಒಂದು ಸೂಳೆಕೆರೆ ಅಂತ ಒಂದು ಕೆರೆ ಇದೆ. ಹಾಗೆ ನಾಗಮಂಗಲದ ಒಂದು ಕೆರೆ ಇದೆ ಸೂಳೆಕೆರೆ ಅಂತೇಳಿ. ಮದ್ದೂರು ತಾಲೂಕಿನಲ್ಲೂ ಕೂಡ ಅಮರಳ್ಳಿ ಭಾಗದಲ್ಲಿ ಸೂಳೆಕೆರೆ ಅಂತ ಇದೆ. ಈ 3 ಕೆರೆಗಳಿಗೆ ಮರುನಾಮಕರಣ ಮಾಡಬೇಕು, ಆ ಹೆಸರನ್ನು ತೆಗೆದು ಹೊಸ ಹೆಸರನ್ನು ಇಟ್ಟು ಇತಿಹಾಸವನ್ನು ನೆನಪಿಸುವಂಥ ಹೆಸರನ್ನು ಇಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಈಗಾಗಲೇ ಚನ್ನಗಿರಿ ತಾಲೂಕಲ್ಲಿರುವಂತಹ ಏನು ಸೂಳೆಕೆರೆಯನ್ನು ಶಾಂತವ್ವನ ಕೆರೆ ಅಥವಾ ಶಾಂತಿ ಕೆರೆ ಅಂತೇಳಿ ಶಾಂತಿ ಸಾಗರ ಅಂತೇಳಿ ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಆದರೆ ಅಧಿಕೃತವಾಗಿ ಅದು ಆಗಿದೆಯಾ ಇಲ್ಲವೋ ಅನ್ನೋದು ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದರಂತೆ ಏನು ನಾಗಮಂಗಲದಲ್ಲಿ ಇರುವಂಥ ಒಂದು ಸೂಳೆಕೆರೆಯನ್ನು ಸಿಂಗರಸನ ಕೆರೆ ಅಂತೇಳಿ ಮಾಡಿದ್ದಾರೆ. ಅಲ್ಲಿರುವಂಥ ಏನು ಸೂಳೆ ಮಂಟಪ ಅಂತ ಇದೆ ಅದನ್ನು ಗೆಳತಿ ಮಂಟಪ ಅಂತ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೂ ಕೂಡ ನಮಗೆ ಅಧಿಕೃತವಾದ ಮಾಹಿತಿ ಇಲ್ಲ. ಅದರಂತೆ ಆ 2 ಕೆರೆಗಳಿಗೂ ಏನು ಮರುನಾಮಕರಣ ಮಾಡಿದ್ದಾರೆ ಅದರಂತೆ ನಮ್ಮ ಮದ್ದೂರು ತಾಲೂಕಿನಲ್ಲಿರುವಂತಹ ಬಂಗಾರದೊಡ್ಡಿ ನಾಲೆಯ ಭಾಗದಲ್ಲಿ ಬರುವಂತಹ ಸೂಳೆಕೆರೆಗೆ ಕೂಡ ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ನಮ್ಮ ಹಕ್ಕೊತ್ತಾಯ ಆಗಿದೆ. ಈ ಉದ್ದೇಶ ಎಷ್ಟೇ ಇತಿಹಾಸದಲ್ಲಿ ಅದರ ಬಗ್ಗೆ ಏನು ವೇಶ್ಯ ವೃತ್ತಿಯನ್ನು ಮಾಡ್ತಿದ್ದಂತಹ ಹೆಣ್ಣು ಮಕ್ಕಳು ಏನು ಈ ನದಿಗೆ ಈ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಒಂದು ಇತಿಹಾಸ ಏನಿದೆ ಅದಕ್ಕೆ ಪೂರಕವಾಗಂತೆ ಹೆಸರನ್ನು ಬದಲಾಯಿಸುವ ಮೂಲಕ ಅಂದರೆ ಅಕ್ಕ ತಂಗಿ ಕೆರೆ ಅಂತನಾರು ಮಾಡ್ಬೋದು ಅಥವಾ ಬಂಗಾರದೊಡ್ಡಿ ಕೆರೆ ಅಂತನಾದರೂ ಮಾಡ್ಬೋದು. ಅಥವಾ ಇತಿಹಾಸಕ್ಕೆ ಪೂರಕವಾದಂಥ ಮತ್ತೊಂದು ಹೆಸರನ್ನ ಬೇಕಾದರೂ ನಾಮಕರಣ ಮಾಡ್ಬೋದು. ಹಾಗಾಗಿ ಆ ಹೆಸರನ್ನು ಬದಲಿಸಿ ಎನ್ನುವುದು ನಮ್ಮೆಲ್ಲರ ಒಂದು ಒತ್ತಾಯ. ಸೂಳೆಕೆರೆ ಅಂತ ಹಳೆ ಹೆಸರು ಏನಿದೆ ಅದನ್ನು ಪದ ಬಳಕೆ ಮಾಡಬೇಕಾದ್ರೆ ನಾವು ಅಥವಾ ಕೇಳಬೇಕಾದ್ರೂ ತುಂಬ ಮುಜುಗರ ಆಗುತ್ತೆ. ಆದ್ದರಿಂದ ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಇದು ಒಂದು ಬದಲಾವಣೆ ಆಗಬೇಕು ಅನ್ನೋ ಒಂದು ಆಶಯ ಇದೆ. ಆದ್ದರಿಂದ ನಾವೆಲ್ಲರೂ ಕೇಳ್ಕೊತೀವಿ ಈ ಒಂದು ಚ್ಯುತಿ ಬಾರದೇ ಇರೋ ಥರ ಈ ಒಂದು ಏನು ಇಟ್ಟಿದ್ದಾರೆ ಸೂಳೆಕೆರೆ ಅಂತ ಹೆಸರು ಅದಕ್ಕೆ ಚ್ಯುತಿ ಬಾರದೇ ಇರೋ ಥರ ಅದಕ್ಕೆ ತದ್ರೂಪವಾಗಿ ಇನ್ನೊಂದು ಹೆಸರನ್ನು ಇಡಬೇಕು ಅಂತ ನಮ್ಮೆಲ್ಲರ ಆಶಯ. ಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯ ಇಂದ್ರ ಸತೀಶ್ ಬಾಬು, ಮಂಜುಳಾ, ಮಮತಾ, ಶಂಕರಗೌಡ, ಮಂಜುಳಾ ಇದ್ದರು.